ಈಗ ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೀಟ್ ಫಾರೆಸ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲವೊಂದು 2 ವಿಚಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾ ಇದೇ ಕಾಲೇಜಲ್ಲಿ ಓದ್ಬೇಕಾದ್ರೆ ಲಾಸ್ಟ್ ಬೆಂಚು, ಪ್ರತಿ ಬಾರಿಯೂ ಲಾಸ್ಟ್ ಬೆಂಚು. ಅದೇ ಲಾಸ್ಟ್ ಬೆಂಚಲ್ಲಿ ಕೂತಂತ ಹುಡುಗ ಇವತ್ತು ಒಬ್ಬ ವ್ಯಕ್ತಿ ಅತಿಥಿಯಾಗಿ ಬಂದಿದೆ ಅಂದರೆ ನನಗೆ ಹೆಮ್ಮೆ ಇದೆ. ಅದಕ್ಕೋಸ್ಕರ ನಮ್ಮೆಲ್ಲ ಗುರುವರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಹೇಳೋದು, ಏನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಲಾಸ್ಟ್ ಬೆಂಚಲ್ಲಿ ಏನು ಮಾಡ್ತೀಯಪ್ಪ, ಹೆಂಗೆ ಬೆಳಿತೀಯ, ಫಸ್ಟ್ ಬೆಂಚ್ ನೋಡು ಅಂತ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಇವತ್ತು ನಿಂತಿದ್ದೀನಿ, ಅದಕ್ಕೂ ಖುಷಿ ಇದೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ, ಕಾಲೇಜ್ ಎಂಟ್ರಿ ಆಗಬೇಕಾದ್ರೆ ಇದೆಲ್ಲ ಗ್ರೌಂಡ್ ಇತ್ತು. ಅವಾಗ ಇದೆಲ್ಲ ನಾವು ಕ್ರಿಕೆಟ್ ಆಡ್ತಿದ್ದಂಥ ಗ್ರೌಂಡು. ಆ ಟೈಮಲ್ಲಿ ಇದು ಯಾವುದೋ ಆಡಿಟೋರಿಯಂ ಇರಲಿಲ್ಲ, ಅದೊಂದು ಬಿಲ್ಡಿಂಗ್ ಮಾತ್ರ ಇತ್ತು. ಎಂಟ್ರಿ ಆದಾಗ ತುಂಬ ಕಾಲೇಜ್ ಇಂಪ್ರೂವ್ ಆಗಿದೆ, ಅದಕ್ಕೆ ಖುಷಿ ಪಡ್ತಾ ಇದ್ದೀನಿ. ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಮತ್ತು ನಿಮ್ಮ ಬಗ್ಗೆ ನೀವೇ ಡಿಸಿಷನ್ ತೊಗೊಳ್ಳಿ. ಈಗ ಯಾವುದೇ ಒಂದು, ಈಗ ಈ ಏಜಲ್ಲಿ ನೀವು ಏನೇ ಡಿಸಿಷನ್ ತೊಗೊಂಡ್ರು ಅದರಲ್ಲಿ ಒಂದು ಇದಿರೋದಿಲ್ಲ, ಒಂದು ಗೈಡೆನ್ಸ್ ಇರಲಿ. ಏನೇ ಮಾಡಬೇಕು ಅಂದರು, ಯಾವುದೇ ಒಂದು ದಾರಿ ನೀವು ಓದಬೇಕು ಅಂದರು ಯಾವ್ದಾರು ಒಂದು ಗೈಡೆನ್ಸ್ ಇರಲಿ. ಗುರುಗಳಿರ್ತಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ. ನೆಕ್ಸ್ಟ್ ನಾನು ಏನು ಮಾಡಬೇಕು ಲೈಫಲ್ಲಿ, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು. ನಿಮ್ಮಲ್ಲಿ ಡಿಗ್ರಿ ಆದರೆ ಸಾಕು, ನೀವು IPS ಮಾಡೋವಷ್ಟು ಒಂದು ಎಲಿಜಿಬಲ್ ಆಗಿರ್ತೀರ. IAS ಸಹ ನೀವು ಮಾಡ್ಬೋದು. ಹಾಗಿದ್ದಾಗ ಬೇರೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ. ಜನಗಳು ಏನಂತಾರೆ ಅಂದರೆ ಹುಟ್ಟಾಗಿಂದ ಕೇಳ್ತಾ ಬರ್ತಾರೆ. 10th ಆದಮೇಲೇನು, PU ಆದಮೇಲೇನು, ಡಿಗ್ರಿ ಆದಮೇಲೇನು, ಮದುವಾದ್ಮೇಲೆ ಸಹ ಕೇಳ್ತಾರೆ, ಮಕ್ಳು ಯಾವಾಗ ಅಂತಾರೆ. ಮಕ್ಕಳಾದ್ಮೇಲೆ ಕೇಳ್ತಾರೆ, ಗಂಡು ಮಗ ಹೇಳ್ಕೊಳೋ ಹೆಣ್ಣು ಹೀಗೆ ಹುಡುಕೊಂಡು ಹೆಣ್ಣು ಸಿಗಲ್ಲ ಅಂತಾರೆ. ಹಾಗಿದ್ದಾಗಿ ಜನಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫು, ನಿಮ್ಮ ಗುರಿ ಒಂದೇ ಇರಲಿ. 2 ದೋಣಿ ಮೇಲೆ ಕಾಲಿಡಕ್ಕೆ ಹೋಗ್ಬೇಡಿ. ಯಾಕೆಂದರೆ 2 ದೋಣಿ ಮೇಲೆ ಕಾಲಿಟ್ಟಾಗ ಯಾವ್ದು ಕಡೆ ಫೋಕಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ಒಂದೇ ಗುರಿ ಇರಲಿ, ಅದ್ರ ಕಡೆಗೆ ಜಾಸ್ತಿ ಫೋಕಸ್ ಮಾಡಿರಿ, ಬೆಳೀರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ವಿತೌಟ್ ಕರಾಟೆ ಒಂದು ಆಡ್ತೀನಿ, ಆಮೇಲೆ ಒಂದು ಕರಾಟೆ ಆಡ್ತೀನಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಳಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸತ್ತ